ಹಿಂದಿನ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಈ ಗೊಜ್ಜು ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಗಟ್ಟಿ ಅವಲಕ್ಕಿನೇ ಸೇಮ್ ಪ್ರೋಸೆಸ್. ಪೌಡ್ರ್ ಮಾಡಿಕೊಂಡು ಇದನ್ನು ಪೌಡ್ರ್ ಅಂದರೆ ಸ್ವಲ್ಪ ಜುರಿ ಜುರಿಯಾಗಿರಬೇಕು. ಈ ಥರ ತೊಳ್ಕೊಂಡು ಹಿಂಡಿ ಇಟ್ಕೋಬೇಕು. ಆಮೇಲೆ ಖಾಲಿ ಪಾತ್ರೆ, ಸ್ಟವ್ ಹಚ್ಚಬಾರ್ದು. ಈ ಪಾತ್ರೆಗೆ ನಾನು ಆ ಲೋಟದಲ್ಲಿ ಅರ್ಧ ಲೋಟ ಹುಣಸೆ ಹುಳಿ ತೊಗೊಂಡಿದ್ದೀನಿ. ಆನಂತರ ಸಾರಿನ ಪುಡಿ, ಬೆಲ್ಲ, ಸಾರಿನ ಪುಡಿ, ಆಮೇಲೆ ಕೆಂಪು ಮೆಣಸಿನ್ಕಾಯಿ ಪುಡಿ, ಒಣಮೆಣಸಿನ್ಕಾಯಿ ಪುಡಿ, ಉಪ್ಪು, ಇವು ಮೂರೂ ಚೆನ್ನಾಗಿ ಕಲಿಸ್ಬೇಕು. ಎಣ್ಣೆ ಏನು ಹಾಕೋಂಗಿಲ್ಲ. ಈಗ ಜಸ್ಟ್ ಸ್ಟವ್ ಹಚ್ಚೋಗಿಲ್ಲ, ಎಲ್ಲ ಹಾಕ್ಬಿಟ್ಟು ನೀಟಾಗಿ ಸಾರಿನ ಪುಡಿ, ಖಾರ ಪುಡಿ, ಉಪ್ಪು, ಬೆಲ್ಲ, ಒಣ ಕೊಬ್ಬರಿ ಈಗ ಹಾಕಬೇಡಿ. ನಂತರ ಎಲ್ಲ ನೀಟಾಗಿ ಇದನ್ನು ನಿಮ್ಮ ಖಾರ ತಕ್ಕಂಗೆ, ನೀವು ತಿನ್ನೋ ಖಾರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲನೂ ಅಷ್ಟೇ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀವು ತೊಗೊಂಡಿರ್ತಕ್ಕಂಥ ಅವಲಕ್ಕಿ ಕ್ವಾಂಟಿಟಿ. ಈ ಥರ ನೀಟಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಆನಂತರ ನಾವೇನು ನೆನೆಸಿಟ್ಕೊಂಡಿರ್ತೀವಲ್ಲ, ಅವಲಕ್ಕಿನ ತೊಳೆದು ನೆನೆಸಿಟ್ಕೊಂಡಿರ್ತಕ್ಕಂಥ ಈ ಥರ ಪುಡಿ ಪುಡಿ ಆಗಿರುತ್ತೆ. ಅದನ್ನು ಚೆನ್ನಾಗಿ ಕೈಯಿಂದ ಪುಡಿ ಮಾಡಿಬಿಟ್ಟು ನಾವು ಹಾಕಬೇಕು. ಅದನ್ನು ಚೆನ್ನಾಗಿ ಆ ಖಾರ ಉಪ್ಪು ಎಲ್ಲ ಇದಕ್ಕೆ ನೀಟಾಗಿ ಹತ್ತಬೇಕು ಅವಲಕ್ಕಿಗೆ. ಆ ನೀಟಾಗಿ ಆ ಪಾತ್ರೆಯಲ್ಲಿ ಕಲಿಸ್ಬಿಡ್ಬೇಕು. ಕಲಸಿ ಒಂದು 5 ನಿಮಿಷ ಪಕ್ಕಕ್ಕೆ ಎತ್ತಿಟ್ಕೊಂಡ್ರೆ ಅದು ಅವಲಕ್ಕಿ ಎಲ್ಲ ಹೀರ್ಕೊಂಡು ಚೆನ್ನಾಗಾಗುತ್ತೆ. ಈ ಮೆಥಡು ತುಂಬ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ಆನಂತರ ಒಂದು ಪಾತ್ರೆ ಇಟ್ಕೊಂಡು ಮಾಮೂಲಿ 1-2 ಸ್ಪೂನು, ದೊಡ್ಡ ಸ್ಪೂನ್ದು ಎಣ್ಣೆ ಹಾಕಿಬಿಟ್ಟು, ಅಂದರೆ ನೀವು ತೊಗೊಂಡಿರ್ತಕ್ಕಂಥ ಅವಲಕ್ಕಿಗೆ ಅನುಗುಣವಾಗಿ ಹಾಕಿ, ಇದಕ್ಕೆ ಕಡಲೆಬೀಜ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಬಿಟ್ಟು, ಅಂದರೆ ಕರಿಬೇವು ಹಾಕಿ ಕೊತ್ತಂಬರಿ ಹಾಕಿಬಿಡಿ. ಅದು ಟೇಸ್ಟ್, ಗೊಜ್ಜು ಅವಲಕ್ಕಿ ಟೇಸ್ಟ್ ಬೇರೆ ಆಗಿಬಿಡುತ್ತೆ. ಒಣ ಕೊಬ್ಬರಿ, ಎಳ್ಳೂ ಹಾಕ್ತಾರೆ ಕೆಲವರು. ನೈವೇದ್ಯಕ್ಕೆ ಆಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ನಾವು ಅವತ್ತು ವೈಕುಂಠ ಏಕಾದಶಿ ದಿನ ಒನ್ ಟೈಮ್ ಟಿಫನ್ಗೆ ಅಥವಾ ರಾತ್ರಿಗಾದರೂ ಟಿಫನ್ಗೂ ಇದನ್ನು ಮಾಡ್ಕೋಬೋದು. ಹಿಂಗು, ಒಣ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಪುಡಿ ಮಾಡಿಟ್ಕೊಂಡು ನಾವು ಇದು ಒಣ ಕೊಬ್ಬರಿ ಹಾಕಿಬಿಟ್ಟು, ಆನಂತರ ಈ ಒಗ್ಗರಣೆನೇ ನಾವು ಈ ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿರ್ತೀವಲ್ಲ ಹುಳಿಯಲ್ಲಿ, ಅದನ್ನು ಹಾಕಿ ಕಲಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಈ ಥರ ಮಾಡಿ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.